ನಮ್ಮ ಅಕ್ಕನ್ ಮದ್ವೆ ಆಗಿ 4 ವರ್ಷ ಆಗಿದೆ. ಇಷ್ಟ್ ದೊಡ್ಡ ಮಗಳಿರಕ್ ಹೇಗ್ ಸಾಧ್ಯ? ನಿಜ ಹೇಳು ವಿಶಾಲ್, ನಿನ್ ಹೆಂಡತಿ ಮೇಲೆ ಪ್ರಮಾಣ ಮಾಡಿದ್ಯಾ ನೀನು? ಯಜಮಾನ್ರೆ, ನನ್ನ ಮಗು ವಿಷಯದಲ್ಲಿ, ಮುಖ್ಯವಾಗಿ ಅಮ್ಮೋರ್ ವಿಷಯದಲ್ಲಿ ನೀವು ತಮಾಷೆ ಮಾಡಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನೈನಿ, ನಾನು ನಿಜನೇ ಹೇಳ್ತಾ ಇದ್ದೀನಿ. ಆವತ್ತು ದೇವಸ್ಥಾನದಲ್ಲಿ ವಿಶಾಲಾಕ್ಷಿನೇ ನಮ್ಮಮ್ಮ ಗಾಯತ್ರಿ ದೇವಿ ಹಾಗೆ ಕಾಣಿಸಿದ್ಲು. ಹಾಗಿದ್ರೆ ದೊಡ್ಡತ್ತೇನೆ. ಏಯ್, ಏನ್ ತಮಾಷೆ ಮಾಡ್ತಿದ್ಯಾ? ದೊಡ್ಡಮ್ಮನ ತರ ಕಾಣಿಸೋದು ಅಂದ್ರೇನು? ಚಿಕ್ಕ ಹುಡುಗಿ ತರ ಕಾಣಿಸ್ಬೇಕಲ್ವಾ? ಬಲ್ಲವ, ಹಾಗೆ ಕಾಣಿಸೋದು, ಅದಕ್ಕೆ ಅವಳನ್ನೇ ನಮ್ಮಮ್ಮ ಅಂತ ಅನ್ಕೊಂಡೆ. ಏಯ್, ಏನೋ ಎಲ್ಲ ಅಯೋಮಯವಾಗಿದೆ. ಇದ್ರಲ್ಲಿ ಅರ್ಥ ಆಗದೆ ಇರೋದೇನೇ ಇದೆ? ನಿಮಗೇನು ಅರ್ಥ ಆಯ್ತು? ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ನನ್ನ ಅಮ್ಮ ವಿಶಾಲ್ ಅವ್ರಿಗೆ ಅಮ್ಮ ಆಗು ಅಂತ ಹೇಳ್ತಿದ್ದಾರೆ. ಗಾಯತ್ರಿ ಅಮ್ಮಂತರ ವಿಶಾಲಾಕ್ಷ ಅಮ್ಮ ಅವ್ರು ಕಾಣಿಸ್ಕೋಬಾರ್ದಾ ಹೇಗೆ? ಚಿಕ್ಕ ಮಗುವಾಗಿರ್ಬೇಕಲ್ವಾ ಯಜಮಾನ್ರೆ? ಚಿಕ್ಕ ಮಗು ಹಾಗೆ ಕಾಣಿಸ್ಕೊಂಡ್ಲು. ವಿಶಾಲಾಕ್ಷಿ ಹಾಗೆ ಕಾಣಿಸಿದ್ಲು ಅಂತ ಅವ್ರಮ್ಮ ನೋಡ್ದ ಅಂತ ಭ್ರಮೆಯಲ್ಲಿದ್ದಾನೆ ವಿಶಾಲ್. ಅದಕ್ಕೆ ಧೈರ್ಯವಾಗಿ ನಂಬಿಕೆಯಿಂದ ಆಣೆ ಮಾಡ್ಬಿಟ್ಟು ಹೇಳ್ದ. ನಂಬದೇ ಇದ್ರೆ ಅವನೇನ್ ಮಾಡಕ್ಕಾಗತ್ತೆ ಪಾಪ. ಮಾಮ್, ಏನಂತೀರಾ? ಬ್ರೋ, ವಿಶಾಲಾಕ್ಷಿ ಮ್ಯಾಜಿಕ್ ಮಾಡ್ತಾಳೆ ಅಂತ ಎಲ್ರಿಗೂ ಗೊತ್ತು ಅಲ್ವಾ? ಬ್ರೋಗೆ ದೊಡ್ಡ ಮುಂತರ ಕಾಣಿಸಿರ್ಬೋದೇನೋ. ಕಾಣಿಸಿದ್ದೇನೋ ಹೌದು, ಆದ್ರೆ ಯಾವ ರೂಪದಲ್ಲಿ? ಚಿಕ್ಕ ಮಗು ಅಂದ್ರೆ ಅರ್ಥ ಆಗಲ್ವಾ? ಕಿವುಡ? ಕಿವಿಯಲ್ಲಿ ಏನಾದ್ರೂ ಕಸ ತುಂಬಿಕೊಂಡಿದ್ಯಾ ನಿಮಗೆ? ಏಯ್, ಚಿಕ್ಕ ಮಗು ಆದ್ರೂ ರೂಪ ಇರುತ್ತೆ ತಾನೆ? ಮಾಯೆಯ ರೂಪ ದೊಡ್ಡ ಮಾತೆ. ನಾನ್ ನಿಮಗ್ ಮೊದ್ಲೇ ಹೇಳಿದ್ದೆ ಅಮ್ಮ ಈ ಮನೆಗೆ ಮಗುವಾಗಿ ಬರ್ತಾಳೆ ಅಂತ. ಈಗ್ಲಾದ್ರೂ ಅರ್ಥ ಆಯ್ತಾ ನಿಮ್ಗೆ? ಅಮ್ಮ ತಾಯಿ ವಿಶಾಲಾಕ್ಷಿ, ನಿನ್ನ ಕೈ ಎತ್ತು ಮುಗಿತೀನಿ. ನೀನು ಶ್ರೀಶೈಲಕ್ಕೆ ಹೋಗ್ಬಾರಮ್ಮ. ಇದು ಭ್ರಮೆನೋ ಅಥವಾ ನಿಜನೋ ಅರ್ಥನೇ ಆಗ್ತಿಲ್ಲ. ನೋಡ್ದ ದೃಷ್ಟಿ ಪ್ರಕಾರ ನಾನು ಕಾಣಿಸ್ಕೋತೀನಿ. ಈಗ ನಾನು ಹೋಗಿ ಬರ್ತೀನಿ. ಬೇಗ ಹೋಗಮ್ಮ, ನೀನಿಲ್ಲಿದ್ರೆ ಎಲ್ಲರೂ ಮೆಂಟಲ್ ಆಗಿ ಹೋಗ್ತಾರೆ. ಅಪ್ಪ, ಹೋಗಿ ಬರ್ತೀನಪ್ಪ. ಒಳ್ಳೇದಮ್ಮ. ಅಮ್ಮ, ನಿಜ ಹೇಳಿದ ಅಪ್ಪನ ಮೇಲೆ ಅನುಮಾನ ಪಡಕ್ ಹೋಗ್ಬೇಡಿ. ನಿಮ್ ಬುದ್ಧಿ ಪ್ರಕಾರ ನೀವೆಲ್ಲರೂ ಯೋಚನೆ ಮಾಡಿ, ಆಗ ಅರ್ಥ ಆಗತ್ತೆ. ನಾನು ಹೋಗಿ ಬರ್ತೀನಿ. ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಅಲ್ವಾ? ನೈನಿ, ನೀನು ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಗೆ ಕೇಳ್ತಾ ಇದೆಯಾ? ಅದೇ ನಿಮ್ಮ ಒಳ್ಳೆತನ. ಸಿಟ್ಟು ಮಾಡ್ಕೊಳ್ಳಿಲ್ಲ, ನನಗೆ ಬೈಲೂ ಇಲ್ಲ. ನಮ್ಮ ಅಮ್ಮನ ಫೋಟೋ ಮೇಲಲ್ದೆ ನಿನ್ನ ಮೇಲೆ ಆಣೆ ಮಾಡಿ ಹೇಳು ಅಂದಾಗ ಇಬ್ಬರಿಗೂ ಡಿಫ್ರೆನ್ಸ್ ಏನು ಅಂತ, ನೈನಿ ಈ ರೀತಿ ಮಾಡ್ತಿದ್ದಾಳೆ ಅಂತ ಸ್ವಲ್ಪ ಫೀಲ್ ಮಾಡಿಕೊಂಡೆ. ನಾನು ಇನ್ನೊಂದು ಜನ್ಮ ಎತ್ತು ಬರ್ತೀನೋ ಇಲ್ವೋ ಗೊತ್ತಿಲ್ಲ ಯಜಮಾನ್ರೆ. ಆದ್ರೆ ಅಮ್ಮ ಅವರು ಪುನರ್ಜನ್ಮ ತಗೊಂಡಿದ್ದಾರೆ. ಮಗು ಆಗಿ ನಮ್ಮ ಹತ್ರನೇ ಬರಬೇಕು ಅನ್ಕೊಂಡಾಗ ಅವ್ರ ಮೇಲೆ ಪ್ರಮಾಣ ಮಾಡಿದ್ರೆ ಏನಾಗುತ್ತೋ ಏನೋ ಅಂತ ಭಯ ಪಟ್ಟೆ. ನಿನ್ನಿಬ್ಬರದು ಪ್ರೀತಿ. ಅಮ್ಮನವ್ರ ಹೆಸರಿಟ್ಕೊಂಡಿರೋ ವಿಶಾಲಾಕ್ಷಿದು ಗಾಯತ್ರಿ ಅತ್ತೆದು ಭಕ್ತಿ ಅಂತ ಅನ್ಸುತ್ತೆ. ಅದಕ್ಕೆ ಒಬ್ರು ಇನ್ನೊಬ್ರ ಥರ ಕಾಣಿಸ್ಕೊಂಡು
ವಿಶಾಲ್ನ ಅವತ್ತು ಖುಷಿ ಪಡಿಸಿದ್ರೆ ಹೊರತು ಬೇರೆಯವ್ರನ್ನೆಲ್ಲ ಕನ್ಫ್ಯೂಸ್ ಮಾಡ್ಬಿಟ್ರು. ನನ್ಗಂತೂ ಕ್ಲಾರಿಟಿ ಬಂದಿದೆ ಅಕ್ಕ. ಏನಂತ ನೈನಿ? ವಿಶಾಲಾಕ್ಷಿ ಮಾಯಾ ಮಂತ್ರ ಮಾಡ್ತಾಳಲ್ವಾ, ಅಮ್ಮವರು ಆತ್ಮವಾಗಿ ಕಾಣಿಸಿದ್ರ ಇಲ್ಲ ಅಂದ್ರೆ ಹಸುಕೂಸ ಕಾಣಿಸಿದ್ರ, ನಾನು ಆ ವಿಷಯವಾಗಿ ಪ್ರಶ್ನೆ ಮಾಡೋಣ ಅಂತ. ನೈನಿ, ಈಗ ಹೇಳಿದ್ರೆ ಹೇಗೆ? ವಿಶಾಲಾಕ್ಷಿ ಹೊರಟೋಗ್ಬಿಟ್ಲಲ್ಲ. ಹೇಳ್ಬೇಕಾಗಿರೋದು ನೀವು ಯಜಮಾನ್ರೆ, ಕಾಣಿಸಿರೋದು ನಿಮಗೆ ಅಲ್ವಾ. ಇಷ್ಟೊಂದು ತಿಳುವಳಿಕೆ ನಿನ್ಗೆ ಎಲ್ಲಿಂದ ಬಂತು ನೈನಿ? ಚೆನ್ನಾಗಿ ಕೇಳ್ತೀಯ ಕಣೆ ನೀನು. ಮೊದಲು ಯಜಮಾನ್ರಿಗೆ ಹೇಳಕ್ ಬಿಡಕ್ಕ. ಹೇಳು ವಿಶಾಲ್. ಆತ್ಮ ಕಾಣಿಸ್ತು ಅಲ್ವಾ? ಅಂದ್ರೆ ಅದಕ್ಕೆ ಆದ್ರೂ ಹಾಗೆ ಕಾಣಿಸೋ ಅವಕಾಶ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಅಮ್ಮವ್ರು ಬದುಕೇ ಇದಾರಲ್ವಾ. ಹೌದು, ಚಿಕ್ಕ ಮಗು ಹಾಗೆ ಕಾಣಿಸಿದ್ರು ನಮ್ಮಮ್ಮ. ಅವ್ರು ಹೇಗೆ ಕಾಣ್ತಾರೆ ಅಂತ ನೀವು ನೋಡಿರೋದ್ರಿಂದ ಆ ಹೋಲಿಕೆ ಇರೋ ಮಗುನ ನಾವು ಹುಡುಕೊಂಡು ಹೋದ್ರೆ ಆಗ ಅಮ್ಮವ್ರು ಸಿಗ್ತಾರಲ್ವಾ ಯಜಮಾನ್ರೆ. ಚಿಕ್ಕ ಮಕ್ಕಳ ಮುಖದ ಲಕ್ಷಣನ ಹೋಲ್ಸಿ ಹೇಳೋದು ತುಂಬಾ ಕಷ್ಟ ನೈನಿ. ಹೌದಲ್ವಾ ನೇನಿ? ಹಾ, ಹಾಗಿರ್ಬೇಕಾದ್ರೆ ಆ ಮಗುನೇ ಅಮ್ಮೋರು ಅಂತ ಹೇಗೆ ಹೇಳ್ತೀರಾ ನೀವು? ಹೌದು, ಅದ್ ಹೇಗ್ ಹೇಳಕ್ಕಾಗತ್ತೆ ಹೇಳು? ನೀನೇ ಹೇಳ್ಬೇಕಕ್ಕ. ನನಗ್ ಗೊತ್ತಿಲ್ಲಪ್ಪ ದೇವ್ರೆ. ವಿಶಾಲೇ ಹೇಳ್ಬೇಕು. ಹೇಳಪ್ಪ. ಅಂದ್ರೆ ಅದಕ್ಕೆ ನನ್ನಲ್ಲ, ನಿನ್ ಹೆಂಡತಿ ನೋಡ್ಬಿಟ್ಟು ಹೇಳು. ನೈನಿ, ವಿಶಾಲಾಕ್ಷಿನೇ ಚಿಕ್ಕ ಮಗು ಹಾಗೆ ಬದಲಾದಂಗೆ ನನಗೆ ಕಾಣಿಸಿದ್ರಿಂದ ನಮ್ಮಮ್ಮನ ನೋಡಬೇಕು ಅನ್ನೋ ನನ್ನ ಆಸೆನ ಈಡೇರಿಸೋದಕ್ಕೆ ವಿಶಾಲಾಕ್ಷಿ ರೀತಿ ಕಾಣಿಸಿದ್ಲು ಅಂತ ನಾನು ಅನ್ಕೊಂಡೆ. ಫೀಲಿಂಗ್ ಬಂದಿದೆ ಅಂದ್ರೆ ಅಮ್ಮನೇ ಅಲ್ವಾ? ಸರಿ, ಆ ಚಿಕ್ಕ ಮಗುನೇ ಹೇಗಿದೆ, ಹೇಗೆ ಕಾಣುತ್ತೆ ಅಂತಾದ್ರೂ ಹೇಳ್ತೀರಾ? ಹೇಳು ವಿಶಾಲ್. ಹೇಗಿದ್ಲು ಅಂದ್ರೆ ಗಾಯತ್ರಿ ಪಾಪು ಥರ ಇದ್ಲು. ಗಾನವಿ ಥರ ಇರ್ಬೇಕೆ ಹೊರತು ಗಾಯತ್ರಿ ಥರ ಹೇಗಿರುತ್ತೆ? ಅಂದ್ರೆ ಇವಳ ಥರನೇ ಮುದ್ದಾಗಿದ್ದಾಳೆ ಅಂತ. ಹೋಗಿ ನೀರು ತಗೊಂಡ್ ಬಾ ನೈನಿ, ನೆತ್ತಿಗೆ ಹತ್ತಿದೆ ಅನ್ಸುತ್ತೆ. ಹೋಗು ಹೋಗು. ಒಂದ್ ನಿಮಿಷ ಯಜಮಾನ್ರೆ. ಹೋಗು ಹೋಗು. ಏನಪ್ಪ ನಿನ್ನ ಅವಸ್ಥೆ? ನಿನ್ ಹೆಂಡತಿ ಈ ಥರ ಎಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ದಾಳೆ. ಅದಕ್ಕೆ ನೆತ್ತಿಗೆ ಹತ್ತಿದಿಗೂ ಉಳ್ಕೊಂಡೆ. ಇಲ್ಲಿ ಬಂದ್ ಕೂತ್ಕೊಳ್ಳಿ. ಕೂತ್ ಮಾತಾಡೋಷ್ಟು ಟೈಮ್ ಇಲ್ಲ. ನೀವೇನ್ ಮಾತಾಡೋ ಅವಶ್ಯಕತೆ ಇಲ್ಲ. ಮಗು ಕೈಕಾಲ್ನ ನೀವ್ ಹಿಡ್ಕೊಂಡ್ರೆ ನಾನ್ ಎಣ್ಣೆ ಹಚ್ತೀನಿ. ಚಳಿಗಾಲ ಅಲ್ವಾ, ಸ್ಕಿನ್ ಡ್ರೈ ಆಗತ್ತೆ. ಅವಳನ್ನ ನಿಂತರ ನಂತರ ಅನ್ಕೊಂಡ್ಯಾ? ಹಾವೇನ್ ಮರಿ ಕಣೆ, ಅದ್ರ ಚರ್ಮನೆ ಬೇರೆ, ಇಷ್ಟರಲ್ಲೇ ಪೊರೆ ಬಿಡುತ್ತೆ. ಈಗಿನ್ನೂ ಅಷ್ಟ್ ಕತ್ಲಾಗಿಲ್ಲ ಬಿಡಿ, ಯಾಕಷ್ಟ್ ಹೆದರ್ಕೋತೀರಾ? ಅದಕ್ಕೆ ನೀನೇನ್ ಮಾಡ್ತೀಯೋ ಅಂತ ಭಯ ಆಗ್ತಿದೆ. ಚಿಕ್ಕ ಮಗುಗೆ ಏನೇನೋ ಹಚ್ಚಿದ್ರೆ ಹೇಗೆ? ಹೀಗ್ ಹೇಳ್ತಾ ಇದೀರಾ ಅಲ್ವಾ? ಅಕಸ್ಮಾತ್ ನಾನು ಹೊರಟೋದ್ರೆ ಉಲ್ಲುಚಿನ ನೀವ್ ಚೆನ್ನಾಗ್ ನೋಡ್ಕೋತೀರಾ ಅಂತ ಹೇಗ್ ಹೇಳಿದ್ರಿ? ಹೋಗಿ ನೋಡು. ನಾನೇ ನೋಡಕ್ಕಾಗತ್ತೆ, ನಾನಿಲ್ಲ ಅಂದ್ಮೇಲೆ. ನಿಮ್ಗಿಂತ ವಿಶಾಲ್ ಬಾವ ಎಷ್ಟೋ ವಾಸಿ ಗೊತ್ತಾ? ಮ್ಯಾಜಿಕ್ ಮಾಡೋ ವಿಶಾಲಾಕ್ಷಿಲಿ ಅವ್ರ ಅಮ್ಮನ್ ನೋಡ್ತಿದ್ದಾರೆ, ಆದ್ರೆ ನೀವೂ ಇದ್ದೀರಾ. ನನ್ನ ಹೆತ್ತ ತಾಯಿ ತಿಲೋತ್ತಮನು ಕೂಡ ನೋಡ್ಬೇಕು ಅನ್ಸಲ್ಲ ನಂಗೆ. ನಿಮ್ ಬುದ್ಧಿನೇ ಹಾಗೆ. ಯಾರೇನೇ ಅನ್ಕೊಂಡ್ರು ಐ ಡೋಂಟ್ ಕೇರ್. ಹೆತ್ ಕರುಳ್ ಜೊತೆ ಎಲ್ಲನೂ ಕಳ್ಕೊಂಡಿದ್ದಾಳೆ ನಮ್ಮಮ್ಮ. ಅವರೇನೇ ಹಂಚ್ಕೊಳ್ಳೋದಿದ್ರು ಅದು ಒಲ್ಲಬ್ರೋ ಹತ್ರ ಮಾತ್ರ. ನಿನ್ನನ್ನು ಸೊಸೆಯಾಗಿ ನೋಡ್ತಾರೆ, ಆದ್ರೆ ನನ್ನ ಮಗನಾಗಿ ನೋಡಲ್ಲ. ಮತ್ತೆ ನಾನ್ ನಿಮ್ಗೇನೋ ಅನ್ಯಾಯ ಮಾಡ್ತೀನಿ ಅಂತ ನನ್ ಮೇಲ್ ಕೋಪ ಮಾಡ್ಕೊಂಡ್ರಲ್ಲ ಅತ್ತೆ. ನಿನ್ನ ಹೆಸರಲ್ಲಿ ಯಾವ ಆಸ್ತಿನೂ ಇಲ್ದಿರೋದ್ರಿಂದ ನೀನು ಅವ್ರ ಅಧೀನದಲ್ಲಿರ್ಬೇಕು ಇವಾಗ. ಅದೇ ನಿನ್ನ ತಾಯಿ ಆಗ್ತಿದೆಯಾ ಅನ್ಕೋ, ಖುಷಿಯಿಂದ ನಾನಲ್ಲ
ನಮ್ಮಮ್ಮನೇ ನಿನ್ನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ತಾರೆ. ನಾನ್ ತಾಯಾಗ್ಬೇಕು ಅಂದ್ರೆ ಅದಕ್ ನಿಮ್ ಸಹಾಯನೂ ಬೇಕಲ್ವಾ? ನನಗೆ ತಲೆನೋವೇ ಇಲ್ಲ ಕಣೆ. ನೀನು ಅವತಾರಗಳು ನೋಡಿದ್ರೆ ಸಾಕು, ವಾಕರ್ಕೆ ಬರುತ್ತೆ. ವ್ಯಂಗ್ಯ ಮಾಡೋದ್ರಿಂದ ಏನು ಸಿಗಲ್ಲ, ಆದ್ರೆ ಆಸ್ತಿ ಸಿಗ್ಬೇಕು ಅಂದ್ರೆ ನಾವಿಬ್ರು ಒಂದಾಗ್ಬೇಕಣ್ರಿ. ನಮ್ಮ ಅಕ್ಕ ಕೂಡ ಇಬ್ರು ಸಂಸಾರ ಮಾಡ್ಕೊಂಡು ಉಲ್ಲುಚಿಗೆ ಒಂದ್ ಪಾಪ ಕೊಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋ ಅಂತಂದ್ಲು, ನೆನ್ಪಿದ್ಯಾ? ಹಾವಿಗೆ ಹಾಲಾಕಿ ಬೆಳೆಸಿದ್ರು ಅದು ಕಚ್ಚೋ ಬುದ್ಧಿ ಬಿಡಲ್ವಂತೆ. ನನ್ ಮಗ್ಳು ಹಾಗಲ್ಲ. ಹೇ, ತಲೆ ಕೆಡಿದ್ದೇನೆ. ಇವಾಗ ಉಲುಚಿ ಮಗು ಅಷ್ಟೇನೆ. ನಾಳೆ ದೊಡ್ಡವಳಾದ್ಮೇಲೆ ಎಷ್ಟು ದೊಡ್ಡ ಹಾವು ಆಗ್ತಾಳೆ ಅವಳು ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬಾ ಭಯ ಆಗ್ತಿದೆ ನಂಗೆ. ಉಲ್ಲುಚಿ ಪುಟ್ಟಿ ಬೆಳೆದು ದೊಡ್ಡೋಳಾಗೋಷ್ಟ್ರಲ್ಲಿ ಅದೃಷ್ಟ ಕೂಡ್ ಬರುತ್ತೆ. ಹೇಗೆ? ಇವಾಗ ಹೇಳಕ್ಕಾಗಲ್ಲ ಚಿಕ್ಕ ಯಜಮಾನ್ರೆ, ಭವಿಷ್ಯದಲ್ಲಿ ನಿಮ್ಗೆ ಗೊತ್ತಾಗತ್ತೆ. ನಿನಗೆ ಭವಿಷ್ಯ ಬೇರೆ ಇದೆ ಅನ್ಕೊಂಡಿದ್ಯಾ? ನಮ್ಮ ಅಕ್ಕನ್ ಮೀರ್ಸೋ ದೊಡ್ಡ ಶ್ರೀಮಂತೆ ಆಗ್ತೀನಿ ಅಂತ ನನ್ ಜಾತಕದಲ್ಲಿ ಬರ್ದಿದೆ. ಹಗಲ್ ಕನ್ಸ್ ಕಾಣ್ತಾ ಇದೆಯಾ? ಅದಕ್ಕೆ ನಾನ್ ನಿಮ್ಗೆ ಏನೂ ಹೇಳಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಿ. ಮೊದ್ಲು ಮಗು ಹಾಲು ಕೊಡ್ಸು, ಏನೇನೋ ಊಹೆ ಮಾಡ್ಕೋಬೇಡ. ಏನೋ ವಿಷಯ ಹೇಳಕ್ ಹೋಗಿ ಸುಮ್ಮನಾಗ್ಬಿಟ್ಲ. ಅದು ಉಲುಚಿ ಪುಟ್ಟಿಗೆ ಏನಾದರೂ ಸಂಬಂಧಿಸಿದ್ದ? ಹೇಗೆ? ಏನಾಗಿರ್ಬೋದು? ಮಾಮ್, ನಿಮ್ ಶತ್ರುಗೆ ಲಾಲಿ ಆಡ್ಬೇಕು ಅಂತ ಇದ್ದೀರಾ? ಏಯ್, ಚಿಕ್ಕ ಮಗುವಾಗಿ ನನ್ನ ಹತ್ರ ಬಂದ್ರೆ ಗಾಯತ್ರಕ್ಕನ್ನ ಎತ್ಕೊಂಡು ಮಡ್ಲಲ್ಲಿ ಕೂರಿಸಿ ಚರ್ಮಗೀತೆ ಹಾಡ್ತಾ ಇದ್ದೆ ಕಣೋ. ಅದಾದ್ಮೇಲೆ ಹೇಳ್ತಾನೆ ಇರ್ಲಿಲ್ಲ. ಏನದು ಸೆಂಟಾ? ಬೆಂಕಿ ಬರುತ್ತಾ? ಹತ್ರ ಬಂದ್ರೆ ಸುಟ್ಟು ಹೋಗುತ್ತೆ. ಅರ್ಥ ಆಗೋ ಥರ ಹೇಳಿ ಮಾಮ್. ಈ ಫೋಟೋಗೆ ಫ್ಲೇಮೇಬಲ್ ಸ್ಪ್ರೇ ಮಾಡಿದ್ವಿ ಅನ್ಕೋ, ಇದ್ರ ಹತ್ರ ಎಲ್ಲಾದ್ರೂ ಬೆಂಕಿ ಕಡ್ಡಿ ಗೀರಿದ್ರೆ ಇದು ಬಗ್ ಅಂತ ಹತ್ಕೊಂಡು ಬೂದಿ ಆಗೋಗುತ್ತೆ. ಹಾಗೆ ಮಾಡೋದ್ರಿಂದ ಗಾಯತ್ರಕ್ಕನ್ಗೆ ಕೆಟ್ಟದಾಗೋದ್ರಲ್ಲಿದೆ ಅಂತ ಹೇಳೋಕೆ ಇದು ಸಿಗ್ನಲ್ ಅಂತ ಹೇಳ್ತೀನಿ. ಓಹೋ, ಅದೇ ಶೋಕಲ್ಲ ನೈನಿ ವಿಶಾಲ್ಗೆ ಹಿಂಸೆ ಕೊಡ್ತಾಳೆ. ನಮ್ಮನ್ನ ಕನ್ಫ್ಯೂಸ್ ಮಾಡಿರೋನು ಅವ್ರ ತಾಯಿ ವಿಚಾರದಲ್ಲಿ ಕ್ಲಾರಿಟಿಗೆ ಬರ್ತಾನೆ. ಕರೆಕ್ಟ್. ಇಲ್ಲಿಂದ ಪಾಪಿಗಳು ಮಾಡ್ತಾ ಇರುವಂತಹ ದುಷ್ಕೃತ್ಯಗಳನ್ನ ನೋಡ್ತಾ ಇದ್ಯಾ ಗಾಯತ್ರಮ್ಮ? ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ನಾನು ಗ್ರಹಿಸಿ ಈ ಲಾಟಿನ ತಗೊಂಡ್ ಬಂದಿದ್ದೀನಿ. ಇದನ್ನ ತಗೊಳಮ್ಮ. ಏನೇ ಆದ್ರೂ ನಿನ್ನ ಅಂದಾನೇ ಅಂದ ಬಿಡಕ್ಕ. ಸಾಯ್ಬೇಕಾದ್ರೆ ಮಾತ್ರ ನೀನು ಸ್ಮೈಲ್ ಮಾಡಲಿಲ್ಲ. ಬದುಕಿರೋ ಅಷ್ಟು ದಿನ ನಿನ್ನೀ ನಗು ಮಾಸಿದ್ದೇ ನೋಡಿಲ್ಲ. ನೀವು ಅವ್ರನ್ನ ಮುಗಿಸೋವರೆಗೂ. ಸುಮನ ಬಂದ್ಲು. ಹಾಲು ಕುಡಿಸ್ಬೇಕಂತೆ. ನಾನು ಕುಡಿಸ್ತೀನಿ, ಕೊಡಮ್ಮ. ಕೊಡಿಲಿ ಕಡೆ ಕೊಡು. ಸುಮನ, ನೀನು ಹೋಗಿ ದೃಷ್ಟಿ ತಟ್ಟೆ ತಗೊಂಡ್ ಬಾ. ಯಾರಕ್ಕೆ ತೆಗಿಯಕ್ಕ? ಉಲೂಚಿಗಲ್ಲ, ಗಾಯತ್ರಿಕನ್ಗೆ. ಗಾಯತ್ರಿ ಅತ್ತಿಗೆ ಎಲ್ಲಿದ್ದಾರೆ? ಇಲ್ಲಿ ನೋಡಿ, ಫೋಟೋದಲ್ಲಿ ಇದಾರಲ್ಲ ದೊಡ್ಡಮ್ಮ. ಫೋಟೋಗೆ ಯಾಕೆ ದೃಷ್ಟಿ ತೆಗಿತಾ ಇದ್ದೀರಾ? ಪ್ರಾಮಿಸ್ ಮಾಡುವಂತ ನಿಮ್ಮಮ್ಮನ ಫೋಟೋನ ನಾವು
ಜೀವಂತವಾಗಿಲ್ಲ ಅಂದ್ಕೊಂಡು ಶ್ರಾದ್ದ ಕಾರ್ಯ ಮಾಡಬೇಕು ಅಂತ ಸುಮನ ಹೀಗೆ ಮನೆಯವರೆಲ್ಲರೂ ಫೋಟೋನ ಉಪಯೋಗಿಸ್ಕೊಂಡಿದ್ದೀವಿ. ಅದಕ್ಕೆ ಒಂದ್ಸಲ ದೃಷ್ಟಿ ತೆಗೆದ್ರೆ ಒಳ್ಳೇದು ಅಂದ್ಕೊಂಡೆ. ಹೌದು ಅತ್ತೆ, ನಾನ್ ಹಾಗ್ ಮಾಡಿದಿಕ್ಕೆ ತಾನೆ ಅವತ್ ವಿಶಾಲ್ ಬಾವ ಸಿಟ್ಟಲ್ ನನ್ ಮೇಲೆ ಕೈ ಮಾಡಿದ್ದು. ನಮ್ಮ ಅಕ್ಕ ನನ್ನ ಹಣೆಗೆ ಗನ್ನಲ್ ಗುರಿ ಇಟ್ಟಿದ್ದು. ನೀವ್ ಹೇಳ್ದ ಹಾಗೆ ದೊಡ್ಡತೆ ಫೋಟೋಗ್ ದೃಷ್ಟಿ ತೆಗ್ದು ಕೈ ಮುಗ್ದು ನೀನ್ ತಂಟೆಗ್ ಬರಲ್ಲ ತಾಯಿ ಅಂತ ಹೇಳಿದ್ರೆ ಮುಗ್ದೋಗತ್ತೆ. ಆರ್ತಿ ತಟ್ಟೆ ತಗೊಂಡ್ ಬರ್ತೀನಿ ರೀ. ಯಾವತ್ತೂ ಇಲ್ದಿರೋ ಭಯ ಭಕ್ತಿ ಇವತ್ತು ಬಂತಲ್ಲ ನಿಮಗೆ. ಅತ್ತೆ, ಅಮ್ಮೋರ್ ಫೋಟೋನ ಯಾಕೆ ಕೈಲಿಟ್ಕೊಂಡಿದ್ದೀರಾ? ಗೋಡೆಲ್ ಹಾಕ್ತೀನಿ ಕೊಡಿ. ನೈನಿ ಬಿಡು, ನಾನೇ ಹಾಕ್ತೀನಿರೋ, ನಿನ್ಗೆ ಕಷ್ಟ. ನೀವು ಉಲುಚಿಗೆ ಹಾಲು ಕೊಡ್ಸಿ. ತಗೊಳ್ಳಿ. ಉಲುಚಿ, ಹಾಲ್ ಕುಡಿಯಮ್ಮ. ಇಲ್ಲಿ ಯಾವುದೋ ವಾಸನೆ ಬರ್ತಾ ಇದೆ, ಗೊತ್ತಾಗ್ತಿದ್ಯಾ ಮತ್ತೆ? ಏನ್ ಸ್ಮೆಲ್ ನಂದೀಶಾ? ಹುಳಿ ಮೊಸರಿಗೆ ಮಲ್ಗೆ ಹೂವ ಮಿಕ್ಸ್ ಮಾಡ್ದಂಗೆ ಬರ್ತಾ ಇದೆ. ನೀವೊಬ್ರು ಕಂಪೇರ್ ಮಾಡೋಕ್ಕೂ ಬರಲ್ಲ ನಿಮ್ಗೆ. ಹುಳಿ ಮೊಸರಿಗೆ ಮಲ್ಗೆ ಹೂವು ಅಂದ್ರೆ ಏನ್ರಿ? ಫೋಟೋಗೆ ನಾನು ಮಾಡಿರೋ ಸ್ಪ್ರೇಯಿಂದ ಜಾಸ್ತಿ ಸ್ಮೆಲ್ ಬರಲ್ಲ, ಆದ್ರೆ ಈ ನಂದೀಶ ಅದನ್ನ ಕ್ಯಾಚ್ ಮಾಡಿದಾನೆ ಅನ್ಸುತ್ತೆ. ಡಿಫ್ರೆಂಟ್ ಸ್ಮೆಲ್ ಏನೋ ಬರ್ತಿದೆ. ನೈನಿ, ನಿನಗೇನು ಅನಿಸ್ತಿದೆ? ಕಿರೋಸಿನ್ ವಾಸನೆ ಅನ್ಸುತ್ತೆ. ಹೌದು ಮಾತೆ, ಅದೇ. ಇಲ್ಲೆಲ್ಲೋ ಚೆಲ್ಲಿರೋ ಥರ ಕಾಣಿಸ್ಲಿಲ್ಲಲ್ಲ. ಮಾಮ್, ಸುಮನಾ ದೃಷ್ಟಿ ಆರ್ತಿನ ತಗೊಂಡ್ಬರ್ತಾ ಇದ್ದಾಳೆ. ಗಾಯತ್ರಕ್ಕನ್ ಫೋಟೋ ಕಡೆಗೆ 3 ಸಲ ತಿರುಗಿಸಿ ದೃಷ್ಟಿ ತೆಗಿಯಕ್ ಹೇಳು. ಹಾ ಸರಿ. ಬಾರಮ್ಮ. ಬೇಟು ಇಟ್ ಸುಮನಾ, ಮೊದ್ಲು ದೇವ್ರಿಗೆ ಮಾಡಿರೋ ಆರತಿ ತಗೊಳ್ಳಿ ಎಲ್ರು. ಅತ್ತೆ, ಕೆರೋಸಿನ್ ವಾಸನೆ ಎಲ್ಲಿಂದನೂ ಬರ್ತಾ ಇಲ್ಲ. ನಿಮ್ ಸೀರೆ ಸೆರಗಿಂದನೇ ಬರ್ತಾ ಇದೆ, ಒಂದ್ಸಲಿ ನೋಡ್ಕೊಳ್ಳಿ. ಹೌದು, ನನ್ ಸೀರೆ ಮೇಲೆ ಕೆರೋಸಿನ್ ಬಿದ್ದಿದೆ. ದುರಂದ್ರ, ಮಗುನ ಎತ್ಕೋ. ಅತ್ತೆ, ಹಾಗಿದ್ರೆ ಆರತಿ ಮೊದ್ಲು ನೀವೇ ತಗೊಳ್ಬೇಕು, ಪೀಡೆ ತೊಳ್ಗೋಗುತ್ತೆ. ಅಯ್ಯೋ ಹುಚ್ಚಿ. ಅಯ್ಯೋ, ಅಕ್ಕ ಬೇಡ, ಅಲ್ಲೇ ನಿಲ್ಲೆ. ಸರಿ ಇಲ್ಲ, ನೀವು ಸುಮ್ಮನಿರು. ಹೋದ್ರು ವಿಕ್ರಾಂತ್, ದೇವ್ರ ಆರತಿ ತಗೊಂಡ್ರೆ ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ. ಎಲ್ಲಿ ಹೋದ್ರು ರಾಜ? ಚಿಕ್ಕಿ, ನನ್ ಮಗಳೇ ನನ್ ಕೊಡು.
ಚಿಕ್ಕಿ ಹಾಸಿನಿ ತಲೆ ಕೆಟ್ಟಿದ್ಯಾ ದುರಂತರ ಹಿಡ್ಕೊ ಅವಳ ಏಯ್ ಹಾಸಿನಿ ದೇವ್ರೆ ಯಾರಾದ್ರೂ ಹಿಡ್ಕೊಳ್ಳಿ ಅವಳನ್ನ. ಅಯ್ಯೋ ದೇವ್ರೆ.